ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಮೇಲೆ ಕೆಲವು MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲಾಯ್ಟೇಷನ್ ಆಫ್ ನ್ಯಾಚುರಲ್ ಆ್ಯಂಡ್ ಎನರ್ಜಿ ರಿಸೋರ್ಸ್ ಈ ಒಂದು ಸಬ್ ಯೂನಿಟ್ನ ಮೇಲೆ MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಯೂನಿಟ್ನಿಂದ ನಿಮಗೆ 5 ಪ್ರಶ್ನೆಗಳು ಬಂದೇ ಬರ್ತವೆ. 10 ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಸ್ವಲ್ಪ ಸರಳವಾಗಿರೋ ಯೂನಿಟ್ ಅಂತ ಹೇಳ್ಬೋದು, ಆದರೆ ಹೆಚ್ಚಿನ ಥಿಯರಿ ನಾಲೆಜ್ ನಮಗೆ ಇಲ್ಲಿ ಅವಶ್ಯಕ ಇರುತ್ತೆ. ಸೊ ಅದೇ ರೀತಿ ನೀವು ಏನಾದರೂ KSET 2024 ಪೇಪರ್ 1ಗೆ ಪ್ರಿಪ್ರೇಷನ್ನ ಮಾಡ್ತಾ ಇದ್ರೆ ಇಲ್ಲಿ ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ ಎಲ್ಲ ಯೂನಿಟ್ಗಳ ಮೇಲೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ. ಜೊತೆಗೆ MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ 2 ಲ್ಯಾಂಗ್ವೇಜ್ನಲ್ಲಿ. ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಇದೆ. ಇದ್ರ ಜೊತೆಗೆ 5000+ MCQ PDF ಕೂಡ ನೀಡ್ತಾ ಇದ್ದೀವಿ. ಜೊತೆಗೆ ಸಾಲ್ವ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಅನ್ನು ನೀಡ್ತಾ ಇದ್ದೀವಿ ಕೇವಲ 3000 ರುಪೀಸ್ನಲ್ಲಿ. ಸೊ ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ. ಸೊ ನೀವೇನಾದರೂ ನಾವು ಹೊಸ ಬ್ಯಾಚನ್ನು ಕೂಡ ಆರಂಭ ಮಾಡಿದ್ದೀವಿ. ಈ ಹೊಸ ಬ್ಯಾಚ್ ನೀವೇನಾದರೂ ಸೇರಿಕೊಂಡ್ರೆ ಈ ಒಂದು ಕೋರ್ಸ್ ನಿಮಗೆ ಕೇವಲ 2000 ರುಪೀಸ್ನಲ್ಲಿ ಲಭ್ಯವಿದೆ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆದರೆ ಪೇಪರ್ 1ನಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡಿತೀರಾ. ಸೊ ಇದರಿಂದ ನೀವು KSET ಸರಳವಾಗಿ ಕ್ವಾಲಿಫೈ ಆಗ್ಬೋದು. ಸೊ ನೀವೇನಾದರೂ ಈ ಒಂದು ಕೋರ್ಸ್ನ ಸೇರಲು ಬಯಸಿದರೆ ಇಲ್ಲಿ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಸ್ಟೋರ್ ಅಂತ ಇದೆ. ಈ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದರೆ ಕರ್ನಾಟಕ ಸೆಟ್ ಪೇಪರ್ 1 ಕೋರ್ಸ್ ಅಂತ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಟೆಂಟಲ್ಲಿ ನಿಮಗೆ ಥಿಯರಿ ಲೆಕ್ಚರ್ ಸಿಗ್ತಾ ಇವೆ, MCQ ಲೆಕ್ಚರ್ ಸಿಗ್ತಾ ಇವೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದ್ದಾವೆ, ಮಾಕ್ ಟೆಸ್ಟ್ಗಳಿದ್ದಾವೆ, ಪ್ರಾಕ್ಟೀಸ್ MCQ ಸೆಟ್ ಇದೆ, ಕಾಂಪ್ರಿಹೆನ್ಸಿವ್ ನೋಟ್ಸ್ ಇದೆ. ಸೊ ಇದನ್ನೆಲ್ಲ PYQ ಟೆಸ್ಟ್ ಇದೆ. ಇವೆಲ್ಲನೂ ಕೂಡ ನೀವು ಒಂದೇ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನೀವು ಒಂದ್ಸರಿ ಒಂದು ಆ್ಯಪನ್ನು ಸೇರಿಕೊಂಡ್ರೆ ನೀವು ಎಷ್ಟು ಬಾರಿ ಬೇಕಾದರೂ ಯಾವಾಗ ಬೇಕಾದರೂ ಎಲ್ಲ ಮಟೀರಿಯಲನ್ನು ಆಕ್ಸೆಸ್ ಮಾಡ್ಬೋದು. So let us move to the questions. Here the first question is, the source of energy of the sun is option A nuclear fission, option B chemical reaction, option C nuclear fusion, option D photoelectric effect. ಸೂರ್ಯನ ಶಕ್ತಿಯ ಮೂಲ ಪರಮಾಣು ವಿದಳನ, ರಾಸಾಯನಿಕ ಕ್ರಿಯೆ, ಪರಮಾಣು ಸಮ್ಮಿಳನ, ದ್ಯುತಿ ವಿದ್ಯುತ್ ಪರಿಣಾಮ. ಸೊ ಸೂರ್ಯನ ಶಕ್ತಿಯ ಮೂಲ ಪರಮಾಣು ಸಮ್ಮಿಳನ, ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ದ ಸೋರ್ಸ್ ಆಫ್ ದ ಎನರ್ಜಿ ಆಫ್ ದ ಸನ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್. So nuclear fusion, it is the process where atomic nuclei combine to form a heavier nucleus and it releases a tremendous amount of energy into the process. So here the right answer is option C, nuclear fusion. The next question is, bitumen is obtained from. So bitumen ಅನ್ನು ಇವುಗಳಿಂದ ಪಡೆಯಲಾಗುತ್ತದೆ. ಆಪ್ಷನ್ ಎ ಫಾರೆಸ್ಟ್ ಅಂಡ್ ಪ್ಲಾಂಟ್ಸ್, ಆಪ್ಷನ್ ಬಿ ಕೆರೋಸಿನ್ ಆಯಿಲ್, ಆಪ್ಷನ್ ಸಿ ಕ್ರೂಡ್ ಆಯಿಲ್, ಆಪ್ಷನ್ ಡಿ ಅಂಡರ್ಗ್ರೌಂಡ್ ಮೈನ್ಸ್. ಸೊ ಬಿಟುಮಿನ್ ಇಟ್ ಈಸ್ ಆಬ್ಟೈನ್ಡ್ ಫ್ರಮ್ ಕ್ರೂಡ್ ಆಯಿಲ್. ಸೊ ಬಿಟುಮಿನಿಸ್ ಅನ್ನ ಈ ಒಂದು ಕಚ್ಚಾ ತೈಲದಿಂದ ನಾವು ಪಡಿತಾ ಇದ್ದೀವಿ. ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಸೊ ಬಿಟುಮಿನ್ ಹೈಲಿ ವಿಸ್ಕಸ್ ಪೆಟ್ರೋಲಿಯಂ ಬೇಸ್ಡ್ ಹೈಡ್ರೋಕಾರ್ಬನ್ that is found in deposits such as oil sands and pitch lakes or obtained as residue of the distillation of crude oil. ಸೊ ಹೀಗಾಗಿ ಆಪ್ಷನ್ ಸಿ ಕಚ್ಚಾ ತೈಲ ಇಲ್ಲಿ ಸರಿ ಉತ್ತರ ಆಗಿದೆ. The next question is, deforestation leads to an increase in atmospheric carbon dioxide because. Option A, decaying trees release carbon dioxide. Option B, living trees remove carbon dioxide from the atmosphere via photosynthesis. Option C, burning wood releases carbon dioxide into the atmosphere. Option D, all of the above. ಅರಣ್ಯನಾಶವು ವಾತಾವರಣದಲ್ಲಿ ಇಂಗಾಲ ಡೈಆಕ್ಸೈಡ್ ಅನ್ನು ಹೆಚ್ಚು ಮಾಡ್ತಾ ಇದೆ. ಇದಕ್ಕೆ ಏನು ಕಾರಣ ಅಂತಂದ್ರೆ ಆಪ್ಷನ್ ಎ, ಕೊಳೆಯುತ್ತಿರುವ ಮರಗಳು ಇಂಗಾಲ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡ್ತವೆ. ಆಪ್ಷನ್ ಬಿ, ಜೀವಂತ ಮರಗಳು ಫೋಟೋ ಸಂಶ್ಲೇಷಣೆಯ ಮೂಲಕ ವಾತಾವರಣದಿಂದ ಇಂಗಾಲ ಡೈಆಕ್ಸೈಡ್ ಅನ್ನು ತೆಗೆದು ಹಾಕುತ್ತವೆ. ಆಪ್ಷನ್ ಸಿ, ಕಟ್ಟಿಗೆಯನ್ನು ಸುಡುವುದರಿಂದ ಇಂಗಾಲ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ. ಸೊ ಇಲ್ಲಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ನಾವು ಅರಣ್ಯ ನಾಶ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ನಾವು ಮರಗಳನ್ನ ಕಡಿಯೋದ್ರಿಂದ ಈ ಅರ್ಧ ಉಳಿದ ಮರಗಳು ಕೊಳಿತವೆ. ಈ ಕೊಳೆಯೋದ್ರಿಂದ ಇದರಿಂದ ಹೆಚ್ಚು ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇದೆ. ಹೀಗಾಗಿ ಆಪ್ಷನ್ ಏನು ಸರಿಯಾಗಿದೆ. ಆಪ್ಷನ್ ಬಿ, ಜೀವಂತ ಮರಗಳಿದ್ರೆ ಸೊ ಇವು ಆಮ್ಲಜನಕವನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ರಿಲೀಸ್ ಮಾಡಿ ಇಂಗಾಲ ಡೈಆಕ್ಸೈಡ್ನ ಕಡಿಮೆ ಮಾಡ್ತವೆ. ಸೊ ಹೀಗಾಗಿ ಇವುಗಳನ್ನ ಕಡಿಯೋದ್ರಿಂದ ಇಂಗಾಲ ಡೈಆಕ್ಸೈಡ್ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಕಟ್ಟಿಗೆಯನ್ನ ಸುಡುವುದರಿಂದನೂ ಕೂಡ ಇಂಗಾಲ ಡೈಆಕ್ಸೈಡ್ ಹೆಚ್ಚಾಗಿ ಬಿಡುಗಡೆ ಆಗ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿಲ್ಲ. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. So when forests are cut down, much of that stored carbon is released into atmosphere again as carbon dioxide. So ಹೀಗಾಗಿ ಮರಗಳನ್ನು ಕಡಿಯೋದ್ರಿಂದ ಹೆಚ್ಚಿನ ಪ್ರಮಾಣದ CO2 ರಿಲೀಸ್ ಆಗ್ತಾ ಇದೆ.
The next question is, which of the following types of energy resources can last indefinitely or for a very long time due to judicious use? Option A non-renewable, option B renewable, option C domestic, option D none of the above. ನ್ಯಾಯಯುತ ಬಳಕೆಯಿಂದಾಗಿ ಈ ಕೆಳಗಿನವುಗಳಲ್ಲಿ ಯಾವ ರೀತಿಯ ಶಕ್ತಿ ಸಂಪನ್ಮೂಲಗಳು ಅನಿರ್ದಿಷ್ಟವಾಗಿ ಅಥವಾ ಬಹಳ ದೀರ್ಘಕಾಲ ಉಳಿಯಬಹುದು? ಆಪ್ಷನ್ ಎ ನಾನ್ ರಿನ್ಯೂಯಬಲ್ ಅಂದರೆ ನವೀಕರಿಸಲಾಗದವು, ಆಪ್ಷನ್ ಬಿ ನವೀಕರಿಸಬಹುದಾದ, ಆಪ್ಷನ್ ಸಿ ದೇಶೀಯ, ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದು ಅಲ್ಲ. ನ್ಯಾಯಯುತ ಬಳಕೆಯಿಂದ ಈ ಕೆಳಗಿನ ಯಾವ ರೀತಿಯ ಶಕ್ತಿ ಸಂಪನ್ಮೂಲಗಳು ಬಹಳ ದೀರ್ಘಕಾಲದವರೆಗೆ ಉಳಿಯಬಹುದು ಅಂತಂದ್ರೆ ಇವು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿರ್ತವೆ. ಇವು ಮುಗಿದು ಹೋಗದ ಸಂಪನ್ಮೂಲಗಳು. ಸೊ ಇವನ್ನು ಮರಳಿ ನಾವು ರಿನ್ಯೂ ಆಗಬಹುದು, ಆಟೋಮೆಟಿಕ್ ಆಗಿ ರಿನ್ಯೂ ಆಗ್ತವೆ. ಉದಾಹರಣೆಗೆ ನೀರು ಆಗಿರ್ಬೋದು, ನೀರು ಒಂದು ಮುಗಿದು ಹೋಗದ ಸಂಪನ್ಮೂಲ. So renewable resources are energy resources that cannot be drained and are capable of providing a constant source of clean energy. So such as solar energy, wind pulling water, earth's heat, plant material, waves, ocean currents and tidal energy. So all these are renewable energies. So the next question is, with the help of photosynthesis, plants convert solar energy into option A chemical energy, option B kinetic energy, option B mechanical energy, option C kinetic energy, option D nuclear energy. ಸೊ ದ್ವಿತೀಯ ಸಂಶ್ಲೇಷಣೆಯ ಸಹಾಯದಿಂದ ಸಸ್ಯಗಳು ಸೌರಶಕ್ತಿಯನ್ನು ಯಾವ ಶಕ್ತಿಯನ್ನಾಗಿ ಪರಿವರ್ತಿಸ್ತವೆ? ಆಪ್ಷನ್ ಎ ರಾಸಾಯನಿಕ ಶಕ್ತಿ, ಆಪ್ಷನ್ ಬಿ ಯಾಂತ್ರಿಕ ಶಕ್ತಿ, ಆಪ್ಷನ್ ಸಿ ಚಲನ ಶಕ್ತಿ, ಆಪ್ಷನ್ ಡಿ ಪರಮಾಣು ಶಕ್ತಿ. Yes, here the correct answer is option A chemical energy. With the help of photosynthesis, plants convert solar energy into chemical energy. ಈ ದ್ವಿತೀಯ ಸಂಶ್ಲೇಷಣೆಯಿಂದ ಏನಾಗ್ತಾ ಇದೆ ಅಂತಂದ್ರೆ ಈ ಸಸ್ಯಗಳು ಸೂರ್ಯನಿಂದ ಸೌರಶಕ್ತಿಯನ್ನು ಪಡೆದುಕೊಂಡು ಅದನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾ ಇವೆ. So photosynthesis, it is the process by which green plants and certain other organisms transform light energy into chemical energy. And during photosynthesis in green plants, light energy is captured and used to convert water, carbon dioxide and minerals into oxygen and energy rich organic compounds. So the next question is, in the sun, heat and light are produced by chemical reactions, nuclear reactions, ionic reactions, none of the above. ಸೂರ್ಯನಲ್ಲಿ ಶಾಖ ಮತ್ತು ಬೆಳಕು ಯಾವುದರಿಂದ ಉತ್ಪತ್ತಿ ಆಗ್ತಾ ಇದೆ? ಆಪ್ಷನ್ ಎ ರಾಸಾಯನಿಕ ಕ್ರಿಯೆಯಿಂದ, ಆಪ್ಷನ್ ಬಿ ಪರಮಾಣು ಪ್ರತಿಕ್ರಿಯೆಯಿಂದ, ಆಪ್ಷನ್ ಸಿ ಅಯಾನಿಕ್ ಪ್ರತಿಕ್ರಿಯೆ, ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನ್ಯೂಕ್ಲಿಯರ್ ರಿಯಾಕ್ಷನ್ಸ್, ಪರಮಾಣು ಪ್ರತಿಕ್ರಿಯೆ. So the light and heat energy from the sun comes from a nuclear fusion process that occurs inside the core of the sun. The next question is, which of the following is a conventional source of energy? ಈ ಕೆಳಗಿನಲ್ಲಿ ಯಾವುದು ಸಾಂಪ್ರದಾಯಿಕ ಶಕ್ತಿಯ ಮೂಲವಾಗಿದೆ? ಆಪ್ಷನ್ ಎ ಕೋಲ್, ಆಪ್ಷನ್ ಬಿ ವಿಂಡ್ ಎನರ್ಜಿ, ಆಪ್ಷನ್ ಸಿ ಸೋಲಾರ್ ಎನರ್ಜಿ, ಆಪ್ಷನ್ ಡಿ ನ್ಯಾಚುರಲ್ ಗ್ಯಾಸ್. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕೋಲ್ ಈಸ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. ಸೊ ಈ ಒಂದು ಕಲ್ಲಿದ್ದಲು ಒಂದು ಸಾಂಪ್ರದಾಯಿಕ ಶಕ್ತಿಯ ಮೂಲವಾಗಿದೆ. ಸೊ ದ ಎನರ್ಜಿ ಸೋರ್ಸಸ್ ವಿಚ್ ಕ್ಯಾನಾಟ್ ಬಿ ರೀಯೂಸ್ಡ್ ಆರ್ ಕಾಲ್ಡ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ. These are also called non-renewable resources such as coal, petroleum, natural gas and nuclear energy. ಸೊ ಇವನ್ನ ಮರಳಿ ನವೀಕರಣ ಮಾಡಲು ಸಾಧ್ಯವಾಗುವುದಿಲ್ಲ. ಅಂಥ ಸಂಪನ್ಮೂಲಗಳಿಗೆ ನಾವು ಸಾಂಪ್ರದಾಯಿಕ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಕೋಲ್, ಪೆಟ್ರೋಲ್, ನ್ಯಾಚುರಲ್ ಗ್ಯಾಸ್ ಮತ್ತೆ ನ್ಯೂಕ್ಲಿಯರ್ ಎನರ್ಜಿ. ದ ನೆಕ್ಸ್ಟ್ ಕ್ವಶನ್ ಇಸ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮೆಜರ್ಡ್ ಬೈ ಪೋರೋಮೀಟರ್? ಸಾಯಿಲ್ ಫರ್ಟಿಲಿಟಿ, ಸಾಯಿಲ್ ಸೈಲಿನಿಟಿ, ಸಾಯಿಲ್ ಅಸಿಡಿಟಿ, ಆಲ್ ಆಫ್ ದಿಸ್. ಈ ಕೆಳಗಿನಲ್ಲಿ ಯಾವುದನ್ನು ಪೋರೋಮೀಟರ್ನಿಂದ ಅಳೆಯಲಾಗ್ತದೆ? ಮಣ್ಣಿನ ಫಲವತ್ತತೆ, ಮಣ್ಣಿನ ಲವಣಾಂಶ, ಮಣ್ಣಿನ ಆಮ್ಲೀಯತೆ, ಇವೆಲ್ಲವೂ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮಣ್ಣಿನ ಲವಣಾಂಶವನ್ನು ಅಳೆಯಲು ಪೋರೋಮೀಟರ್ ಅನ್ನು ಬಳಸ್ತೀವಿ. ಸಾಯಿಲ್ ಸ್ಯಾಲಿನಿಟಿ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಈಸ್, ದ ಸಾಯಿಲ್ಸ್ ಫರ್ಟಿಲಿಟಿ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಗ್ರೋವಿಂಗ್ ಮೋರ್ ಫುಡ್ ಗ್ರೇನ್ಸ್, ಲೆಗ್ಯುಮಿನಸ್ ಪ್ಲಾಂಟ್ಸ್, ಫೈಬರ್ ಕ್ರಾಪ್ಸ್, ನನ್ ಆಫ್ ದಿ ಅಬೌವ್. ಯಾವ ಬೆಳೆಯನ್ನು ಹೆಚ್ಚು ಬೆಳೆಯುವುದರ ಮೂಲಕ ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚಿಸಬಹುದು? ಆಹಾರ ಧಾನ್ಯಗಳು, ದ್ವಿದಳ ಧಾನ್ಯದ ಸಸ್ಯಗಳು, ನಾರು ಬೆಳೆಗಳು, ಮೇಲಿನವುಗಳಲ್ಲಿ ಯಾವುದು ಅಲ್ಲ. ಹಿಯರ್ ದ ಕರೆಕ್ಟ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಲೆಗ್ಯುಮಿನಸ್ ಪ್ಲಾಂಟ್ಸ್. ದ್ವಿದಳ ಧಾನ್ಯದ ಸಸ್ಯಗಳನ್ನು ಬೆಳೆಯುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತಾ ಇದೆ. ಸೊ ಲೆಗ್ಯುಮಿನಸ್ ಪ್ಲಾಂಟ್ಸ್, ದೀಸ್ ಪ್ಲಾಂಟ್ಸ್ ಆರ್ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಲೆಗ್ಯುಮಿನೋಸ್.
produce fruit in a dry pod called legume. Examples include peas, beans, lentils and soya beans. The next question is the energy source that eventually runs out of stock is known as renewable resource, non-renewable resource, endangered resource, none of the above. ಅಂತಿಮವಾಗಿ ಸ್ಟಾಕ್ ಖಾಲಿಯಾಗುವ ಶಕ್ತಿಯ ಮೂಲವನ್ನ ಏನಂತ ಕರಿತೀವಿ? ನವೀಕರಿಸಬಹುದಾದ ಸಂಪನ್ಮೂಲ, ನವೀಕರಿಸಲಾಗದ ಸಂಪನ್ಮೂಲ, ಅಳಿವಿನ ಅಂಚಿನಲ್ಲಿರುವ ಸಂಪನ್ಮೂಲ, ಮೇಲ್ನವಲ್ಲಿ ಯಾವುದು ಅಲ್ಲ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನಾನ್ ರಿನ್ಯೂಯಬಲ್ ರಿಸೋರ್ಸ್, ನವೀಕರಿಸಲಾಗದ ಸಂಪನ್ಮೂಲ, ಏಕೆಂದರೆ ಇವು ಮುಗಿದು ಹೋಗುವ ಸಂಪನ್ಮೂಲಗಳಾಗಿವೆ. So renewable resource means the resources which cannot be exhausted even after continuous utilization. ಸೊ ಈ ಸಂಪನ್ಮೂಲಗಳನ್ನ ನಿರಂತರವಾಗಿ ಬಳಸ್ತಾ ಹೋದಂತೆ ಇವು ಮುಗಿದು ಹೋಗುವುದಿಲ್ಲ, ಇವು ಮತ್ತೆ ನವೀಕರಣಗೊಳ್ತಾ ಇವೆ, ಅಂಥವುಗಳಿಗೆ ನಾವು ರಿನ್ಯೂಯಬಲ್, ನವೀಕರಿಸಬಹುದಾದ ಸಂಪನ್ಮೂಲಗಳಂತ ಹೇಳ್ತೀವಿ. ಉದಾಹರಣೆಗೆ ಸನ್, ವಿಂಡ್, ಟೈಡಲ್ ಎನರ್ಜಿ. ಸೊ ನಾನ್ ರಿನ್ಯೂಯಬಲ್ ರಿಸೋರ್ಸಸ್ ಅಂದಾಗ ದ ರಿಸೋರ್ಸಸ್ ವಿಚ್ ಕೆನಾಟ್ ಬಿ ಇಮಿಡಿಯೇಟ್ಲಿ ರಿಪ್ಲೇಸ್ಡ್ ಒನ್ಸ್ ದೇ ಆರ್ ಡಿಪ್ಲೇಟೆಡ್ ಆರ್ ಕಾಲ್ಡ್ ನಾನ್ ರಿನ್ಯೂಯಬಲ್. ವಿತ್ ದ ಎಕ್ಸಾಂಪಲ್ಸ್ ಫಾಸಿಲ್ ಫ್ಯೂಯಲ್ಸ್, ಕೋಲ್, ಪೆಟ್ರೋಲ್, ನ್ಯಾಚುರಲ್ ಗ್ಯಾಸ್, ಮಿನರಲ್ಸ್. ನವೀಕರಿಸಲಾಗದ ಸಂಪನ್ಮೂಲಗಳಂತಂದ್ರೆ ಒಂದು ಬಾರಿ ಸಂಪನ್ಮೂಲಗಳನ್ನ ಬಳಕೆ ಮಾಡಿದ್ರೆ ಅವು ಮುಗಿದು ಅವುಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಒಂದಲ್ಲ ಒಂದು ದಿನ ಈ ಸಂಪನ್ಮೂಲಗಳು ಮುಗಿದು ಹೋಗ್ತವೆ, ನವೀಕರಿಸಲು ಸಾಧ್ಯವಿಲ್ಲ. ದ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಸಾಲ್ಟ್ ವಾಟರ್ ವೆಟ್ಲ್ಯಾಂಡ್ಸ್? ಕೆಳಗಿನವುಗಳಲ್ಲಿ ಉಪ್ಪು ನೀರಿನ ಗದ್ದೆಗಳು ಯಾವುವು? ಆಪ್ಷನ್ ಎ ಮಾರ್ಷ್ ಲ್ಯಾಂಡ್ಸ್, ಆಪ್ಷನ್ ಬಿ ಬಾಕ್ಸ್, ಆಪ್ಷನ್ ಸಿ ಫಿಶ್ ಪಾಂಡ್, ಆಪ್ಷನ್ ಡಿ ಎಸ್ಚುರೀಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎಸ್ಚುರೀಸ್, ನದಿ ಮುಖಗಳು ಅಂತ ಹೇಳ್ತೀವಿ. ಸೊ ಎಸ್ಚುರೀಸ್ ಅಂಡ್ ದೇರ್ ಸರೌಂಡಿಂಗ್ ವೆಟ್ಲ್ಯಾಂಡ್ಸ್ ಆರ್ ಬಾಡೀಸ್ ಆಫ್ ವಾಟರ್ ಯೂಶುವಲಿ ಫೌಂಡ್ ವೇರ್ ರಿವರ್ಸ್ ಮೀಟ್ ದ ಸಿ. ಸೊ ದೀಸ್ ಆರ್ ಹೋಮ್ ಟು ಯುನಿಕ್ ಪ್ಲಾಂಟ್ ಅಂಡ್ ಅನಿಮಲ್ ಕಮ್ಯುನಿಟೀಸ್. The next question is which of the following is a major pollutant calling acid rain? ಕೆಳಗಿನವುಗಳಲ್ಲಿ ಆಮ್ಲ ಮಳೆಗೆ ಕಾರಣವಾಗುವ ಪ್ರಮುಖ ಮಾಲಿನ್ಯಕಾರಕ ಯಾವುದು? ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಹೈಡ್ರೋಜನ್ ಪೆರಾಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್. Yes, the right answer is option B, sulfur dioxide. It causes acid rain. ಇಲ್ಲಿ ಆಮ್ಲ ಮಳೆಗೆ ಕಾರಣವಾಗುವ ಒಂದು ಮಾಲಿನ್ಯಕಾರಕ ಅಂತಂದ್ರೆ ಸಲ್ಫರ್ ಡೈಆಕ್ಸೈಡ್. So sulfur dioxide causes acid rain by reacting with oxygen present in the atmosphere and then combining with rainwater. So ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಇದು ಆಕ್ಸಿಜನ್ ಆಮ್ಲಜನಕದೊಂದಿಗೆ ರಿಯಾಕ್ಟ್ ಮಾಡಿ ಇದರಿಂದ ಆಸಿಡ್ ರೈನ್ ಗೆ ಕಾರಣವಾಗ್ತಾ ಇದೆ. The next question is which of the following is not a biomass energy source? Wood, gobar gas, nuclear energy, biogas. ಕೆಳಗಿನಲ್ಲಿ ಯಾವುದು ಜೀವರಾಶಿ ಶಕ್ತಿಯ ಮೂಲ ಅಲ್ಲ? ಮರ, ಗೋಬರ್ ಗ್ಯಾಸ್, ಪರಮಾಣು ಶಕ್ತಿ, ಜೈವಿಕ ಅನಿಲ. Yes, here the right answer is option C, nuclear energy. ಪರಮಾಣು ಶಕ್ತಿ ಇದು ಒಂದು ಜೀವರಾಶಿಯ ಶಕ್ತಿ ಮೂಲ ಅಲ್ಲ. So biomass, it is a source of energy that is obtained from plant materials and animal waste. Wood is a plant material, gobar gas is formed from animal waste, and coal is fossil fuel obtained from the buried remains of plants and animals. So here nuclear energy, it is not a source of biomass. The next question is which of the following element is used in the making of solar cells? ಸೌರ ಕೋಶಗಳ ತಯಾರಿಕೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಮೂಲ ವಸ್ತುವನ್ನ ಬಳಸಲಾಗುತ್ತೆ? ಆಪ್ಷನ್ ಎ ಪ್ಲಾಟಿನಮ್, ಆಪ್ಷನ್ ಬಿ ಕಾರ್ಬನ್, ಆಪ್ಷನ್ ಸಿ ಸಿಲಿಕಾನ್, ಆಪ್ಷನ್ ಡಿ ಸಿಲ್ವರ್. Yes, here the right answer is option C, silicon. So solar cells are devices that convert sun's radiation energy into electricity. Solar cells contains a semiconductor. Silicon is a good semiconductor that can be used for the production of solar cells. The next question is fuel formed under the earth's surface by the decomposition of organic matter is called fossil fuel, inorganic fuel, biogas, none of the above. ಸಾವಯವ ವಸ್ತುಗಳ ವಿಭಜನೆಯಿಂದ ಭೂಮಿಯ ಮೇಲ್ಮೈ ಅಡಿಯಲ್ಲಿ ರೂಪುಗೊಳ್ಳುವ ಇಂಧನವನ್ನ ಹೀಗೆ ಕರೆಯಲಾಗುತ್ತೆ. ಆಪ್ಷನ್ ಎ ಪಳೆಯುಳಿಕೆ ಇಂಧನ, ಆಪ್ಷನ್ ಬಿ ಅಜೈವಿಕ ಇಂಧನ, ಆಪ್ಷನ್ ಸಿ ಜೈವಿಕ ಅನಿಲ, ಆಪ್ಷನ್ ಡಿ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಫಾಸಿಲ್ ಫ್ಯೂಯಲ್, ಪಳೆಯುಳಿಕೆ ಇಂಧನ. So fossil fuels come from the very old life forms that have decomposed over a long period of time under the earth's crust. ಅಂದ್ರೆ ಇಲ್ಲಿ ಸಾವಯವ ವಸ್ತುಗಳ ವಿಭಜನೆಯಿಂದ ಭೂಮಿಯ ಮೇಲ್ಮೈ ಅಡಿಯಲ್ಲಿ ರೂಪುಗೊಳ್ಳುವ ಇಂಧನಕ್ಕೆ ಪಳೆಯುಳಿಕೆ ಇಂಧನ ಅಂತ ನಾವು ಕರಿತಾ ಇದ್ದೀವಿ. The next question is CBD stands for. CBD ಅಂತಂದ್ರೆ
coal bed methane, cheap bed methane, commercial bed methane, none of the above. Here the right answer is option A, coal bed methane. CBD ಅಂತಂದ್ರೆ coal bed methane. So coal bed methane refers to a reserve of natural gas stored in coal seams. It is unconventional form of natural gas. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಒಂದು ಸೆಷನ್ ಆಗಿದೆ. ನೀವೇನಾದರೂ ಕರ್ನಾಟಕ ಸೆಟ್ 2024 ಪೇಪರ್ 1ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ನಾವಿಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಿಮಗೆ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000 MCQ PDF ಮತ್ತು PYQಗಳನ್ನು ನೀಡ್ತಾ ಇದ್ವಿ. ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ಕೇವಲ 2000 ರುಪೀಸ್ನಲ್ಲಿ. ಸೊ ನೀವು ಏನಾದರೂ ಜಾಯ್ನ್ ಆದರೆ ಇಲ್ಲಿ ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಾ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ನೀವು ಸೇರ್ಕೊಳ್ಬಹುದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.